ಉಸ್ತುವಾರಿ ಸಚಿವರು ಅಂತ ಇಟ್ಬಿಟ್ರೆ ಇದು ಉಸ್ತುವಾರಿ ಸಚಿವರಲ್ಲ. ನಾನು ಈಗ ಏನು ಇದಿದೆಯಲ್ಲ ಈ ಮಳೆ ಮತ್ತು ಇದಲ್ಲ ಇದು ಹಾನಿ ವಿಚಾರದಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಉಸ್ತುವಾರಿ ಸಚಿವರಾಗಿ ಮಾಡಿದ್ದಾರೆ. ಅದು ನಮ್ಮ ಕ್ಯಾಬಿನೆಟ್ ಎಕ್ಸ್ಪೈರ್ಸ್ ಆದಮೇಲೆ ಉಸ್ತುವಾರಿ ಸಚಿವರು ಬರ್ತಾರೆ. ಈ ಕರೆಂಟ್ ಬಿಲ್ಲಿನ ಸಮಸ್ಯೆಗಳು ಬಹಳ ಏನಿದೆ ಗೃಹ ಜ್ಯೋತಿ ಯಾಕೆ ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಯೂನಿಟ್ ಲೆಕ್ಕ. ನೋಡಿರಿ, ಅದು ನೀವು ಸ್ವಲ್ಪ ಓದಿದಾರ, ನಾವು ಎಲ್ಲ ಹೇಳಿದೆಲ್ಲ ಗೊತ್ತಿದೆ ನಿಮಗೆ. ನಾವು 200 ಯೂನಿಟ್ ತನಕ 1 ವರ್ಷದ ಅವರೇಜ್ ತಗೊಂಡಿದ್ವಿ. ಅದಾದಮೇಲೆ 50 ಯೂನಿಟ್ ಎಕ್ಸ್ಟ್ರಾ ಕೊಟ್ಟಿದ್ವಿ. ಆಗ ಒಂದು ಯೂನಿಟ್ ಫಿಕ್ಸ್ ಆಗಿರ್ತದೆ ಪ್ರತಿಯೊಬ್ಬರಿಗೂ. ಅದಕ್ಕಿಂತ ಹೆಚ್ಚು ಅವರು ಯೂಸ್ ಮಾಡಿದರೆ 200 ಯೂನಿಟ್ ತನಕ ಎಕ್ಸಸ್ ಯೂಸ್ ಮಾಡಿದನ್ನು ದುಡ್ಡು ಕೊಡಬೇಕಾಗ್ತದೆ. 200 ಯೂನಿಟಿಗಿಂತ ಜಾಸ್ತಿ ಯೂಸ್ ಮಾಡಿದರೆ ಕಂಪ್ಲೀಟ್ ಇದಕ್ಕೆ ಅವರು ಬಿಲ್ ಕೊಡಬೇಕಾಗ್ತದೆ. ಅದರಿಂದ ಜಾಸ್ತಿ ಆಗ್ತದೆ ಹೊರತು ನಾವು ಏನು ಹೇಳಿದ್ವಿ ಅದರ ಪ್ರಕಾರ ಜಾಸ್ತಿ ಚಾನ್ಸೇ ಇಲ್ಲ. ಆ ಥರ ಎಲ್ಲಿಯಾದ್ರೂ ಜಾಸ್ತಿ ಆದರೆ ನಮ್ಮ ಇಂಜಿನಿಯರಿಗೆ ಕೊಟ್ಟರೆ ಅವ್ರು ವೆರಿಫೈ ಮಾಡಿಬಿಟ್ಟು ತಪ್ಪಾದ ಸರಿ ಮಾಡ್ತಾರೆ. ಹೊಸದಾಗಿ ಆಧಾರ್ ಕಾರ್ಡ್ ಎಲ್ಲ ಕೊಡೋದ್ರಿಂದ ಈ ಶಿವಮೊಗ್ಗ ಒನ್ನೆಲ್ಲ ಭಾಳ ರಶ್ ಆಗಿದೆ. ನೋಡಿ, ಆಧಾರ್ ಕಾರ್ಡ್ ಜನರಲ್ಲೂ ಗೊಂದಲ ನೋಡಿ, ಜನರಲ್ಲಿ ಏನು ಗೊಂದಲ ಆಗಬೇಕಾಗಿಲ್ಲ. ಈಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ ಕ್ಲಿಯರ್ ಮಾಡಿದ್ದಾರೆ. ಏನಂತ ಹೇಳ್ಬಿಟ್ರೆ ಯಾರೆಲ್ಲ ಬೆನಿಫಿಷರೀಸ್ ಇದ್ದಾರೆ, 1,64,00,000 ಬೆನಿಫಿಷರೀಸ್ ಇದ್ದಾರೆ. ಅಂದರೆ ಕರೆಂಟು ಕನೆಕ್ಷನ್ ಇರುವವರಿಗೆ ನಾವು ಫ್ರೀ ಕೊಡ್ತಾ ಇದ್ದೀವಿ. ಅದರಲ್ಲಿ ನಾವೇನು ಮಾಡಿದ್ವಿ, ಈ ಥರ ಅರ್ಹರು ಯಾರಿದ್ದಾರೆ ಅವ್ರಿಗೆ ಯಾರಿಗೂ ತೆಗೆಯೋದಿಲ್ಲ. ಅದಕ್ಕೆ ಅರ್ಹರು ಅಲ್ಲದವರು ಕೆಲವರು ಸೇರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡ್ತಾ ಇದ್ವಿ, ಅವ್ರ ಹತ್ರನೆಲ್ಲ ಇವತ್ತು ಫಾರ್ಮ್ಸ್ ಫಿಲಪ್ ಮಾಡಿ ಡೀಟೇಲ್ಸ್ ತಗೊಳ್ತಾ ಇದ್ವಿ. ನಾವು ಯಾರ್ದು ಡಿಸ್ಕನೆಕ್ಟ್ ಮಾಡ್ತಾ ಇಲ್ಲ. ಅನರ್ಹರು ಯಾರಾದರೆ ಅವ್ರದ್ದು ಮಾತ್ರ ಮತ್ತೆ ವಿವರಗಳು ನೋಡಿಬಿಟ್ಟು ಮಾಡ್ತೀವಿ. ಉಸ್ತುವಾರಿ ಸಚಿವರು ಅಂತ ಹೇಳ್ಬಿಟ್ರೆ ಇದು ಉಸ್ತುವಾರಿ ಸಚಿವರಲ್ಲ. ನಾನು ಈಗ ಏನು ಇದಿದೆಯಲ್ಲ ಈ ಮಳೆ ಮತ್ತು ಇದಲ್ಲ ಇದು ಹಾನಿ ವಿಚಾರದಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಉಸ್ತುವಾರಿ ಸಚಿವರಾಗಿ ಮಾಡಿದ್ದಾರೆ. ಅದು ನಮ್ಮ ಕ್ಯಾಬಿನೆಟ್ ಎಕ್ಸ್ಪೈರ್ಸ್ ಆದಮೇಲೆ ಉಸ್ತುವಾರಿ ಸಚಿವರು ಬರ್ತಾರೆ. ಈ ಕರೆಂಟ್ ಬಿಲ್ಲಿನ ಸಮಸ್ಯೆಗಳು ಬಹಳ ಏನಿದೆ ಗೃಹ ಜ್ಯೋತಿ ಯಾಕೆ ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಯೂನಿಟ್ ಲೆಕ್ಕ. ನೋಡಿರಿ, ಅದು ನೀವು ಸ್ವಲ್ಪ ಓದಿದಾರ, ನಾವು ಎಲ್ಲ ಹೇಳಿದೆಲ್ಲ ಗೊತ್ತಿದೆ ನಿಮಗೆ. ನಾವು 200 ಯೂನಿಟ್ ತನಕ 1 ವರ್ಷದ ಅವರೇಜ್ ತಗೊಂಡಿದ್ವಿ. ಅದಾದಮೇಲೆ 50 ಯೂನಿಟ್ ಎಕ್ಸ್ಟ್ರಾ ಕೊಟ್ಟಿದ್ವಿ. ಆಗ ಒಂದು ಯೂನಿಟ್ ಫಿಕ್ಸ್ ಆಗಿರ್ತದೆ ಪ್ರತಿಯೊಬ್ಬರಿಗೂ. ಅದಕ್ಕಿಂತ ಹೆಚ್ಚು ಅವರು ಯೂಸ್ ಮಾಡಿದರೆ 200 ಯೂನಿಟ್ ತನಕ ಎಕ್ಸಸ್ ಯೂಸ್ ಮಾಡಿದನ್ನು ದುಡ್ಡು ಕೊಡಬೇಕಾಗ್ತದೆ. 200 ಯೂನಿಟಿಗಿಂತ ಜಾಸ್ತಿ ಯೂಸ್ ಮಾಡಿದರೆ ಕಂಪ್ಲೀಟ್ ಇದಕ್ಕೆ ಅವರು ಬಿಲ್ ಕೊಡಬೇಕಾಗ್ತದೆ. ಅದರಿಂದ ಜಾಸ್ತಿ ಆಗ್ತದೆ ಹೊರತು ನಾವು ಏನು ಹೇಳಿದ್ವಿ ಅದರ ಪ್ರಕಾರ ಜಾಸ್ತಿ ಚಾನ್ಸೇ ಇಲ್ಲ. ಆ ಥರ ಎಲ್ಲಿಯಾದ್ರೂ ಜಾಸ್ತಿ ಆದರೆ ನಮ್ಮ ಇಂಜಿನಿಯರಿಗೆ ಕೊಟ್ಟರೆ ಅವ್ರು ವೆರಿಫೈ ಮಾಡಿಬಿಟ್ಟು ತಪ್ಪಾದ ಸರಿ ಮಾಡ್ತಾರೆ.